शिवानी और आप देख रहे हैं बीजापुर एक्सप्रेस। चलते हैं खबरों की ओर। ನಾಳೆ ದಿನ 17 ಏಪ್ರಿಲ್ 2025ರಂದು ನಡೆಯಲಿರುವ ಬಿಜೆಪಿಯ ಜನಾಕ್ರೋಶ ರ್ಯಾಲಿಗೆ ನಮ್ಮ ಸಂಪೂರ್ಣ ಬೆಂಬಲವಿದೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಪರವಾಗಿ ಹಾಗೂ ಯತ್ನಾಳ್ ಅವರಿಂದ ಕೂಡ ಯಾವತ್ತು ಪಕ್ಷ ವಿರೋಧಿ ಚಟುವಟಿಕೆ, ಪಕ್ಷದ ವಿರುದ್ಧ ಹೇಳಿಕೆ ಹಾಗೂ ಯತ್ನಾಳ್ ಬೆಂಬಲಿಗರು ಕೂಡ ನಾವು ಎಂದೂ ಭಾಜಪದ ವಿರುದ್ಧವಿಲ್ಲ. ಕೇವಲ ಇದು ಭಯ ಇರೋದು ನಕಲಿ BJP ನಾಯಕರಿಗೆ ವಿಧಾನಸಭೆ ಹಾಗೂ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಆಟೋ ಗುರುತುಗಳು ಹಾಗೂ ಕಾಂಗ್ರೆಸ್ ಪರವಾಗಿ ಹಾಗೂ ಹಮೀದ್ ಮುಷ್ರೀಫ್ ಅವರ ಸ್ವಂತ ಕಾರಿನಲ್ಲಿ BJP ನಾಯಕರೊಬ್ಬರೇ ಅಡ್ಡಾಡಿ ಸಿಕ್ಕಿದ್ರು ವಿಧಾನಸಭಾ ಚುನಾವಣೆಯಲ್ಲಿ. ಅಂಥ ನಾಯಕರೆಲ್ಲ ಕೂಡಿ ದೊಡ್ಡ ದೊಡ್ಡ ಬ್ಯಾನರ್ ಹಾಕೊಂಡು ಇವತ್ತು ನಾವೇ BJP ಅಂತೇಳಿ ರ್ಯಾಲಿ ಮಾಡಾಕತ್ತಾರೆ. ಬಟ್ ಸ್ಪಷ್ಟವಾಗಿ ಹೇಳ್ತೀನಿ, ನಾವು BJP ಪಕ್ಷದಿಂದ ಆರಿಸಿ ಬಂದವರಿದ್ದೀವಿ, ಪಕ್ಕಾ BJP ಅವರಿದ್ದೀವಿ. ನಮ್ಮಲ್ಲಿ ಯಾವ ಒಳ್ಳೆ ಅಡ್ಜಸ್ಟ್ಮೆಂಟ್ ಇಲ್ಲ. ಸೊ ನಾವು ಸಂಪೂರ್ಣವಾಗಿ ಜನಾಕ್ರೋಶ ರ್ಯಾಲಿಗೆ ನಮ್ಮ ಬೆಂಬಲ ಐತಿ. ನಮ್ಮ ನಾಯಕರಾಗಲಿ ಯಾರೇ ಆಗಲಿ ನಮಗೆ ಯಾರೂ ವಿರೋಧ ಮಾಡಿರಿ ಅಂತ ಹೇಳಿಲ್ಲ, ಅಂಥದ್ದು ಕೆಟ್ಟ ವಿಚಾರ ಯಾರೂ ಮಾಡೋರಿಲ್ಲ. ಸೊ ಜಿಲ್ಲಾಧ್ಯಕ್ಷರಿಗೂ ಹೇಳ್ತೀನಿ, ಎಲ್ಲರಿಗೂ ಹೇಳ್ತೀನಿ, ಎಲ್ಲರೂ ಕೂಡಿ ಚೆನ್ನಾಗಿ ಜನಾಕ್ರೋಶ ರ್ಯಾಲಿಯನ್ನು ಯಶಸ್ವಿಗೊಳಿಸೋಣ. ಹಾಗೂ ಒಂದು ಮಾತು ಹೇಳ್ತೀನಿ, ಈಗ ಹೊಸ ಅರ್ಬಿ ಹೊಲಿಸ್ಕೊಂಡು ಹೊಸ ಬ್ಯಾನರ್ ಹಾಕ್ಕೊಂಡು ಏನು ಆಸೆ ಪಡ್ತಾ ಇದ್ದ ಆತ್ಮಗಳಿಗೆ ಹೇಳ್ತೀನಿ, ಸ್ಪಷ್ಟವಾಗಿ ಹೇಳ್ತೀನಿ, ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೆಲವೇ ದಿನಗಳಲ್ಲಿ ವಾಪಸ್ BJP ಪಕ್ಷಕ್ಕೆ ಬರ್ತಾರೆ. ಅವರ ನೇತೃತ್ವದಲ್ಲೇ ನಾವು ಮುಂದಿನ ವಿಧಾನಸಭಾ ಚುನಾವಣೆ ಎದುರಿಸ್ತೀವಿ, ಅವರೇ ಮುಖ್ಯಮಂತ್ರಿ ಆಗ್ತಾರೆ.